ನಮಸ್ಕಾರ. ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಮೈಗ್ರೇನ್ ಸಮಸ್ಯೆಗೆ ಯಾವ ರೀತಿಯ ಪ್ರಿಕಾಷನ್ಸ್ಗಳನ್ನು ತಗೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ ಈ ಮೈಗ್ರೇನ್ ಅಂದರೆ ಏನು, ಇದು ಏನಕ್ಕೆ ಬರುತ್ತೆ ಅಂದರೆ ನಮ್ಮ ದೇಹದ ಅಪ್ಪರ್ ಬಾಡಿ ಡಿಹೈಡ್ರೇಷನ್ ಆಗಿರುತ್ತದೆ. ಅಂದರೆ ಹೊಕ್ಕಳಿನ ಮೇಲ್ಭಾಗ ಏನಿದೆ ಇದು ಹೀಟನ್ನು ಸೂಚಿಸುತ್ತದೆ. ಇದು ಕೆಲವರಿಗೆ ಗ್ಯಾಸ್ಟ್ರಿಕ್ಕಿಂದ ಮೈಗ್ರೇನ್ ಆಗ್ಬೋದು, ಇನ್ನು ಕೆಲವರಿಗೆ ಒತ್ತಡದಿಂದ ಬರ್ಬೋದು, ಇನ್ನು ಕೆಲವರಿಗೆ ಹೆಚ್ಚು ಮಾತನಾಡೋದ್ರಿಂದ ಬರ್ಬೋದು, ಇನ್ನು ಕೆಲವರಿಗೆ ಟ್ರಾವೆಲ್ ಮಾಡೋದ್ರಿಂದ ಬರ್ಬೋದು. ಇದೆಲ್ಲ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ದೇಹದ ಮೇಲ್ಭಾಗದಲ್ಲಿ ನೀರಿನ ಅಂಶ ಕಡಿಮೆಯಾಗಿರುವುದನ್ನು ಸೂಚಿಸುತ್ತದೆ. ಮೈಗ್ರೇನ್ನಿಂದ ತಕ್ಷಣವಾಗಿ ನಿಮಗೆ ರಿಲೀಸ್ ತಗೊಳ್ಬೇಕು ಅಂತಂದರೆ, ನಿಮ್ಗೇನಾದರೂ ಗ್ಯಾಸ್ಟ್ರಿಕ್ಕಿಂದ ತಲೆನೋವು ಆಗ್ತಾ ಇದೆ ಅಂತಂದರೆ ಊಟದ ಜೊತೆಗೆ ಸ್ವೀಟ್ಸನ್ನು ಸೇವಿಸುವಂಥದ್ದು. ಯಾವಾಗ ನೀವು ಸ್ವೀಟನ್ನು ತಿಂತಾ ಹೋಗ್ತೀರಿ ಹೊಟ್ಟೆಯಲ್ಲಿ ಕೋಲ್ಡ್ ಅನ್ನೋದು ಜಾಸ್ತಿ ಆಗುತ್ತದೆ. ಏಕೆಂದರೆ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಹೊಟ್ಟೆಯ ಹೀಟಿಂದ ಸಂಭವಿಸಿರುತ್ತದೆ. ಸ್ವೀಟ್ ಅನ್ನುವಂಥದ್ದು ಹೊಟ್ಟೆಯನ್ನು ಕೋಲ್ಡ್ ಮಾಡುವುದರಿಂದ ಹೊಕ್ಕಳ ಮೇಲ್ಭಾಗದಲ್ಲಿ ಉಷ್ಣವು ನಿಯಂತ್ರಣಗೊಳ್ಳುತ್ತದೆ. ಇದರಿಂದ ತಲೆನೋವನ್ನು ಕಂಟ್ರೋಲ್ ಮಾಡಬಹುದು. ಯಾವಾಗ ನಮ್ಮ ದೇಹದ ಮೇಲ್ಭಾಗ ಹೀಟ್ ಜಾಸ್ತಿ ಆಗಿರುತ್ತೋ ಆ ಸಮಯದಲ್ಲಿ ನಮ್ಮ ಒಂದು ಲಂಗ್ಸ್ ಅಂತ ಏನು ಹೇಳ್ತೀವಿ, ಈ ಒಂದು ಭಾಗದಲ್ಲಿ ಡ್ರೈನೆಸ್ ಜಾಸ್ತಿ ಆಗಿರುತ್ತದೆ. ಈ ಡ್ರೈನೆಸ್ಸನ್ನು ಕಡಿಮೆ ಮಾಡಿಕೊಳ್ಳಲು ವಾರಕ್ಕೆ ಒಮ್ಮೆ ಅಥವಾ ಒಂದು 2-3 ಬಾರಿ ಹಸಿ ಮೂಲಂಗಿ ಜೊತೆಗೆ ಹಸಿ ಈರುಳ್ಳಿಯನ್ನು ಸೇವಿಸುವಂಥದ್ದು. ಇದನ್ನು 3-4 ವಾರಗಳು ಮುಂದುವರಿಸುವುದರಿಂದ ಮೈಗ್ರೇನ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತದೆ. ಇದರ ಜೊತೆಗೆ ಎಡಗೈ ಕಿರುಬೆರಳಿಗೆ ಆಕಾಶ ನೀಲಿ ಬಣ್ಣವನ್ನು ಹಚ್ಚುವುದು. ಇದು ಈ ಎಡಗೈ ಕಿರುಬೆರಳು ವಾಯುತತ್ವವನ್ನು ಸೂಚಿಸುತ್ತದೆ. ಯಾವಾಗ ನಾವು ಈ ಒಂದು ಬೆರಳಿನ ಹಿಂದೆ ಈ ಸ್ಕೈ ಬ್ಲೂ ಬಣ್ಣವನ್ನು ಹಚ್ಚುತ್ತೇವೋ ವಾಯುಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಮನಸ್ಸಿನಲ್ಲಿ ಯೋಚನೆಗಳು ಕಡಿಮೆಯಾಗಿ ತಲೆನೋವು ಕಡಿಮೆಯಾಗುತ್ತದೆ. ಇವಿಷ್ಟು ತಂತ್ರಗಳನ್ನು ಮೈಗ್ರೇನ್ ನಿಯಂತ್ರಣ ಮಾಡಲು ಮಾಡಿಕೊಳ್ಳಬಹುದಾಗಿದೆ. ಇನ್ನಷ್ಟು ಆರೋಗ್ಯ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಿಚಾರ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ. ಧನ್ಯವಾದಗಳು.